ಹಲೋ ಹಾಯ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಲೋ ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನೋಡಿ, ಏನಪ್ಪ ಇವತ್ತೆಲ್ಲ ನನ್ನ ಜೀವನದಲ್ಲಿ ಇದುವರೆಗೂ ನಡೆದಿದ್ದಲ್ಲ ದೇವರು ಒಳ್ಳೇದಕ್ಕೆ ಮಾಡಿದಾನೆ ಅಂತ ನಂಬ್ಕೊಂಡಿರೋಣ. ನಡೆದಿರೋಂಥ ಕೈ ಘಟನೆಗಳು ಆಗಲಿ, ಮುಂದೆ ನಾನು ಏನೇನು ಅಚೀವ್ಮೆಂಟ್ ಮಾಡಿದ್ದೀನಿ ಅದೇ ಹೇಳ್ತೀನಿ. ಏನಂದರೆ, ನಾನು ಸ್ಟಾರ್ಟಿಂಗ್ 2014ರಲ್ಲಿ ನಾನು 12ನೇ SLC ಮುಗಿಸಿ 2014ರಲ್ಲಿ ITI ಸೇರ್ಕೊಂಡಾದ್ಮೇಲೆ SLC ಮುಗಿಸಿ ITI ಸೇರ್ಕೊಂಡೆ. ITI ಪಾಸ್ ಮಾಡ್ಕೊಂಡೆ, ಕೆಲಸಕ್ಕೆ ಅಂತ ಓಡಾಡಿದೆ. ಆದರೆ ಏನು ಅಂದರೆ ಕೆಲಸ ಎಲ್ಲೂ ಸಿಗಲಿಲ್ಲ. ಅವಾಗ ಬರಗಾಲ ಬೇರೆನಾ, ತೋಟ, ನಮ್ಮ ಅಪ್ಪಾರು ಎಲ್ಲನ ತೋಟ ಮತ್ತು ಎಲ್ಲ ಪ್ರತಿಯೊಂದು ಅವ್ರು ನೋಡ್ಕೊಳೋರು. ನಾನು ಎಲ್ಲಾರ ಒಂದು ಜಾಬಲ್ಲಿ ಸೇರ್ಕೊಬೇಕು ಅಂತ ಆಸೆ ಇತ್ತು. ಬೈ ಚಾನ್ಸ್ ನಾನು ಒಂದು 2-3 ಕಡೆ ಮಾಡಿದೆ, ಯಾವೂ ಸೆಟ್ ಆಗಲಿಲ್ಲ. ನನಗೆ ಪವರ್ ಮಾಡಿದೆ, ಮತ್ತು ವಿಂಡ್ ಪವರಲ್ಲಿ 1 ವರ್ಷ ಮಾಡಿದೆ. ಯಾಕೆ ಬೇಜಾರಾಯಿತು, ಸೆಟ್ ಆಗಲಿಲ್ಲ ನನಗೆ ದೈಹಿಕ ಸಮಸ್ಯೆಗಳು ಜಾಸ್ತಿ. ವಿಂಡ್ ಪವರಲ್ಲಿ ಡಸ್ಟ್ ಜಾಸ್ತಿ ಬರುತ್ತೆ, ಅದರಿಂದ ನನಗೆ ಸಮಸ್ಯೆ ಆಯಿತು. ನಾನು ಅದಕ್ಕೆ ಬಿಟ್ಬಿಟ್ಟು ನಾನು ಬಂದನು. ಅದೇ ಜಾಬಿಗೆ ಟ್ರೈ ಮಾಡಿದ್ನಲ್ಲ, ನಾನು ಬಿಟ್ಟು ಏನಾರ ಓನ್ ಬಿಸ್ನೆಸ್ ಮಾಡೋಣ ಅಂತ ಬಂದೆ. ಅದು ನಮ್ಮ ಅಪ್ಪ ಇರ್ತಾನೆ 1 ಲಕ್ಷನ ಇಸ್ಕೊಂಡು ಗುಬ್ಬಿನಲ್ಲಿ ಒಂದು ಎಲೆಕ್ಟ್ರಿಕಲ್ ಶಾಪ್ ಓಪನ್ ಮಾಡಿದ್ವಿ. ಅದ್ರಲ್ಲಿ ಏನು ಅಂತಂದರೆ, ನಮಗೂ ಎಲ್ಲ ಕೆಲಸ ಎಲ್ಲ ಮಾಡಿವು. ನಾವು ಅಂದರೆ ಕೆಲಸ ಎಲ್ಲ ಮಾಡಿವು. ಒಂದಿಬ್ಬರು ವರ್ಕರ್ಸ್, ಇಬ್ಬರು ಮಾಡಿಕೊಂಡಿದ್ದು ವರ್ಕರ್ಸು. ಅವರು ಕೆಲಸಕ್ಕೆ ಕಳಿಸಿದ್ರೆ ಓನರ್ ಹತ್ರನೇ ದುಡ್ಡು ಇಸ್ಕೊಂಡು ಅಲ್ಲೇ ಏನೇನೋ ಕಟಪ್ ಮಾಡಿ ಅಲ್ಲಲ್ಲೇ ಎಲ್ಲನ ಮ್ಯಾಟ್ರುಗಳೆಲ್ಲ ಸೆಟ್ಲು ಮಾಡ್ಕೊಳೋರು, ಕೆಲಸಗಳೆಲ್ಲ ಸೆಟ್ಲು ಮಾಡ್ಕೊಳೋರು. ಒಂದು ಐಟಮ್ ಹಾಕ್ಲಿ, ಏನಾರ ಪ್ರತಿಯೊಂದು ಐಟಮ್ ಹಾಕಿದ್ರು ಒಂದು ಬಿಲ್ ಕೊಡ್ತಿರ್ಲಿಲ್ಲ. ಓನರ್ ಹತ್ರ ದುಡ್ಡು ಇಸ್ಕೊಂಡು ಅವರೇ ಮಾಡಿಕೊಂಬಿಡೋದು, ನನ್ನ ಹತ್ರಕ್ಕನ ಬರ್ತಿರ್ಲಿಲ್ಲ. ನಾವು ಹಿಂಗೆ ನಾಳೆ ಸರಿ ಹೋಗುತ್ತೆ ಅಂತ ನಾವೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ದು ಒಂದು 3 ಮಂತ್ಸು ನಡೆಸ್ದೆ. ಎಲ್ಲ ಎಲೆಕ್ಟ್ರಾನಿಕ್ಸ್ ಐಟಮ್ಸು ಮತ್ತು ಎಲ್ಲನ. ಅದು ಸಕ್ಸಸ್ ಆಗಲಿಲ್ಲ. ಆಮೇಲೆ ಏನು ಮಾಡಿದೆ ಅಂದರೆ, ತಿರ್ಗಾ ಜಾಬಿಗೆ ಟ್ರೈ ಮಾಡಿದೆ. ಜಾಬು ಎಲ್ಲೂ ಸಿಗಲಿಲ್ಲ. ನಾವು ಅವಾಗಂತ ಬರಗಾಲ ಸಿಕ್ಕಾಬಟ್ಟೆ. 1000 ಅಡಿ, 1500 ಅಡಿ, 1200 ಅಡಿ ಕೊಡ್ಸಿರುವ ನೀರು ಸಿಗ್ತಿರ್ಲಿಲ್ಲ. ಇಲ್ಲಿ ಮನೆ ಹತ್ರನ 3-4 ಬೋರು ಫೇಲ್ ಆಗ್ಬಿಟ್ಟು. ಏನಪ್ಪ ಮಾಡೋದು, ಮುಂದೆ ಜೀವನ ಹೆಂಗೆ ಮಾಡೋದು ನಾನು ಅಂತ ಎಲ್ಲನ ಯೋಚನೆ ತಗೊಂಡಾದ್ಮೇಲೆ ದೇವರು ಯಾವುದೋ ಕಡೆಯಿಂದ ನಂಗೆ ಒಳ್ಳೇದು ಮಾಡ್ದ. ಆಮೇಲೆ ನಮ್ಮ ಲೋಕಲಲ್ಲೇ ಒಂದು ಅಂಗಡಿ ತೆರಿಬೇಕು ಅಂತ ನನಗೆ ಸಿಕ್ಕಾಬಟ್ಟೆ ಆಸೆ ಇತ್ತು. ಅವಾಗಿಂದನೂ ನನ್ನ ಲೋಕಲಾಗಿ ಏನಾರು ಅಚೀವ್ಮೆಂಟ್ ಮಾಡಬೇಕು ಅಂತ, ನಾನು ಓದಿದ್ದಕ್ಕೂ ಏನಾರ ಒಂದು ಸಾರ್ಥಕ ಮಾಡಬೇಕು ಅಂತನ ನನಗೆ ಮನಸ್ಸಿಗೆ ಬಂದ್ಬಿಡ್ತು. ಅವಾಗ ಏನು ಮಾಡ್ದೆ ಅಂದರೆ, ಗುಬ್ಬಿ ಹೊಸಳ್ಳಿ ಒಂದು ಪಂಚಾಯತಿ ಮಳಿಗೆಗಳು ಅಂತನ ಬಾಡಿಗೆ ರೂಮ್ಗಳು ಇದ್ದು. ಅವಾಗ 2018-19 ಅವಾಗೆಲ್ಲನ ಬರೇ 10,000 ಅಡ್ವಾನ್ಸು, 1,500 ಬಾಡಿಗೆ, ಈ ಥರ ಲೆಕ್ಕ ಹಾಕೊಂಡು ಫುಲ್ಲು ಒಂದು ಎಲೆಕ್ಟ್ರಿಕಲ್ ಅಂಗಡಿ, TV ರಿಪೇರಿ ಮಾಡೋದು, ಮಿಕ್ಸಿ ರಿಪೇರಿ ಮಾಡೋದು, ಪ್ರತಿಯೊಂದು ಐಟಮು ಸರ್ವಿಸ್ಗಳು ಮಾಡಿದೆ. ಅವಾಗ ನೋಡಿ ಒಂದು ಸ್ವಲ್ಪ ನಂಗೆ ನೆಮ್ಮದಿ ಆಯ್ತು. ಬಿಡು, ಕೆಲಸ ಕೈಯಲ್ಲೈತೆ, ಎಲ್ಲಿ ಬೇಕಾದ್ರೂ ಹೋದ್ರೂ ನಾನು ದುಡ್ಕೊಂಡು ತಿನ್ಬೋದು ಅಂತ. 5 ವರ್ಷ ನಡೆಸ್ದೆ ಅಂಗಡಿನ. 5 ವರ್ಷ ನಡೆಸಾದ್ಮೇಲೆ ನನಗೆ ಪಂಚಾಯತಿಯಿಂದನ ಲೆಟ್ರ್ ಬಂತು, ನಿಮ್ಮದು ಹರಾಜಿಗಿದೆ ಅಂತನ. ನಾವು
ಅಂಗಡಿ ಬಾಡಿಗೆ ಕಟ್ಕೊಂಡು ಯಾಕೆ, ನಾವು ಇವಾಗ 1,500 ಕೊಡ್ತೀವಿ, 5,000 ಆದರೂ ಆಗ್ಬೋದು ಅಂತನ ನಾನು ಬೇಡ ಅಂಗಡಿ, ಏನಾರ ಒಂಚೂರು ಇನ್ನೂ ಜಾಸ್ತಿ ರೊಟೇಷನ್ ಆಗೋ ಅಂಥ ಬಿಸ್ನೆಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಒಂದು ಅರೇಕಾ ಪ್ಲೇಟ್ಸ್ ಮ್ಯಾನುಫ್ಯಾಕ್ಚರಿಂಗು ಅವಾಗಲೇ ಸ್ಟಾರ್ಟ್ ಮಾಡಿದೆ. ಆವಾಗ ಅದೇ ಟೈಮಲ್ಲಿ ಅಂಗಡಿ ಮಾಡಿದ ಟೈಮಲ್ಲೇ ನನಗೆ ಒಂದು ಕಾರ್ ಕೂಡ ತಗೊಂಡೆ, ಒಂದು ಗಾಡಿ ಕೂಡ ತಗೊಂಡೆ. ಎಲ್ಲ ನನಗೆ ಅನುಕೂಲ ಆಗೋಯ್ತು. ದೇವರು ಕಷ್ಟ ಕೊಡ್ತಾನೆ, ಅದನ್ನು ಸಮರ್ಥಿಸ್ಕೊಂಡು ಬಾಳ್ಮೆ ಮಾಡಬೇಕು, ಮತ್ತು ತಾಳ್ಮೆ ಇರಬೇಕು. ತಾಳ್ಮೆ ಇದ್ದವನು ಮನುಷ್ಯ ಎಷ್ಟು ಮುಂದಕ್ಕೆ ಬರ್ತಾನೆ ಅಂತಂದರೆ, ಮೇಯ್ನ್ ಬೇಕಾಗಿರೋದೇ ಬಿಸ್ನೆಸ್ ತಾಳ್ಮೆ. ನಾನು ಟೆಕ್ನಿಷಿಯನ್ ಕೆಲಸ ಮಾಡೋದ್ರಲ್ಲೂ ತಾಳ್ಮೆ ಬೇಕು. ಯಾವುದೇ ಒಂದು ಟಿ ವಿ ರಿಪೇರಿ ಮಾಡಬೇಕು, ಒಂದು ಮಿಕ್ಸಿ ರಿಪೇರಿ ಮಾಡಬೇಕು ಅಂತೂ ತಾಳ್ಮೆ ಇದ್ದರೆ ಮಾತ್ರ ಮಾಡೋಕ್ಕಾಗೋದು. ನೀವು ಅರ್ಜೆಂಟಿಗೆ ಯಾವುದೋ ಒಂದು ವೈರ್ ಕಿತ್ತಾಕಿ ಯಾವುದೋ ಒಂದು ವೈರ್ ಜಾಯಿಂಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಸುಟ್ಟೋಗುತ್ತೆ. ತಾಳ್ಮೆಯಿಂದ ಮಾಡಬೇಕು ಎಲ್ಲ ಕೆಲಸನ. ನಾನು ಹೆಸರು ಸಂಪಾದನೆ ಮಾಡಿದೆ ಹೊಸಳ್ಳಿಲಿ. ಅದೇ ಟೈಮಿಗೆ ಮದುವೆನೂ ಫಿಕ್ಸ್ ಆಯಿತು, ಎಲ್ಲ ಒಳ್ಳೇದಾಯ್ತು. ಇಷ್ಟು ಜೀವನದಲ್ಲಿ ನಡೆದಿರೋ ಘಟನೆಗಳಲ್ಲಿ ಹೇಳ್ತಾ ಇರೋದು ಇಷ್ಟೆಲ್ಲ. ನನ್ನ ಬುದ್ಧಿ ಕಂಡಾಗಿಂದನೂ ಬಡತನದಲ್ಲೇ ಬಂದೆ ನಾನು. ನಾನೇನು ಶ್ರೀಮಂತನಲ್ಲ, ನಾನೇನು ಕೋಟ್ಯಾಧಿಪತಿ ಏನಲ್ಲ. ಇವತ್ತ ಒಂದು ಲೆಕ್ಕಾಚಾರಕ್ಕೆ ಒಂದು ಮಗು ಕೂಡ ಇದೆ. ಏನು ಅಂದರೆ ಇವಾಗ ಒಂದು ಅರೇಕಾ ಪ್ಲೇಟ್ಸು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದೀನಿ. ಏನೋ ಅವತ್ತಿಗೆ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಯಾವುದೇ ಒಬ್ಬ ತಲೆ ಹೊಡೆದು ತಾಂಬಂದು ನಾವು ಹಾಕೊಂಡು ತಿನ್ನೋದಂಥದ್ದಾಗಲಿ ಏನು ಮಾಡಿಲ್ಲ. ಆದರೂ ನನ್ನ ಬಗ್ಗೆ ದ್ವೇಷಗಳು ಮತ್ತು ಅಸೂಯೆ, ಇವನು ಈಗ ಇಷ್ಟು ವಯಸ್ಸಿಗೆ ಈ ಮಟ್ಟಕ್ಕೆ ಬೆಳೆದ್ಬಿಟ್ನಲ್ಲ ಅಂತ ಜನ ಅಸೂಯೆ ಪಡ್ತಾರೆ, ಕೆಟ್ಟ ಆರೋಪಗಳು ಮಾಡ್ತಾರೆ ನನ್ನ ಮೇಲೆ. ಅದೆಲ್ಲನ ನಾನು ಸುಮ್ಮನಿದ್ದೀನಿ. ದೇವರು ನಾನು ಒಬ್ಬ ಇದ್ದಾನೆ ಮೇಲೆ, ಅವನು ಯಾವತ್ತಾರ ಆಗಲಿ ಕಣ್ಣು ಬಿಡ್ತಾನೆ. ನ್ಯಾಯ ಎಲ್ಲಿರುತ್ತೋ ಅವ್ರಿಗೆಲ್ಲ ಒಂದು ಪಾಠ ಕಲಿಸ್ತೀನಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾರನ್ನೇ ಆಗಲಿ ಅನಾವಶ್ಯಕ ಬೈಯೋದು ತಪ್ಪು. ಅವ್ರು ತಪ್ಪು ಮಾಡ್ಯಾರೋ ಬಿಟ್ಟೋರೋ ಒಂದು ಇದರಲ್ಲಿ ನೋಡಬೇಕಾಗುತ್ತೆ. ಅದನ್ನು ಬಿಟ್ಬಿಟ್ಟು ಇವನು ಅದನ್ನು ಮಾಡ್ಯವನಿ ಇದನ್ನು ಮಾಡ್ಯವನಿ, ಅಲ್ಲಿ ಹಂಗೆ ಬೈದ್ಬಿಟ್ಟ ಇಲ್ಲಿ ಹಿಂಗೆ ಬೈದ್ಬಿಟ್ಟ ಅಂತಂದರೆ ಯಾರು ಸುಮ್ಮನೆ ಬೈಯಕ್ಕೆ ಬಂದಿಲ್ಲ. ಅವ್ರು ಮಾಡಿದರೆ ಮಾತ್ರ ನಾವು ಬೈಯೋಕ್ಕೆ ಸಾಧ್ಯ. ನಾವು ಸುಮ್ಮನೆ ಬೈಯೋಕ್ಕೆ ನಮಗೇನು ತಿಕ್ಲಿಡಿರುತ್ತಾ ಹೇಳಿ ನೋಡೋಣ. ಅದು ಕೂಡ ಇಷ್ಟೆಲ್ಲ ಬೆಳೆದ್ಬಿಟ್ನಲ್ಲ, ಫ್ಯಾಕ್ಟ್ರಿ ಮಾಡಿಬಿಟ್ನಲ್ಲ, ಫ್ಯಾಕ್ಟ್ರಿ ಮಾಡಿದ್ವಲ್ಲ, ಮುಂದುವರೆದು ಬಿಟ್ನಲ್ಲ, ಮತ್ತು ಹೊಸ ಕಾರ್ ತಗೊಂಡ್ನಲ್ಲ ಅಂತ ಪ್ರತಿಯೊಂದು ವಿಚಾರದಲ್ಲೂ ನನ್ನ ಮೇಲೆ ಹಾಗೆ ಸಾರಿದ್ದಾರೆ. ಎಷ್ಟು ಜನ ನೋಡು ಎಲ್ಲ ಅಪ್ರಿಷಿಯೇಟ್ ಪಡ್ತಾರೆ. ಇಷ್ಟು ವಯಸ್ಸಿಗೆ ಇಷ್ಟೆಲ್ಲ ಸಂಪಾದನೆ ಮಾಡ್ಯಾರಲ್ಲ, ಮೆಂಟೆ ಅಂತ ಏನು ನನಗೂ ಅಷ್ಟು ಇಂಗ್ಲೀಷ್ ಬರೋದಿಲ್ಲ ಮಾತಾಡೋದಕ್ಕೆ. ಏನೋ ತಕ್ಕಪಟ್ಟಿಗೆ ಇವತ್ತು ನಾನು ಏನೋ ವಿಡಿಯೋದಲ್ಲಿ ಹೇಳ್ಕೊಬೇಕು ಅನ್ನಿಸ್ತಾ ಅಂತು ಹೇಳ್ಕೊಂತ ಇದ್ದೀನಿ. ಯಾರು ಏನು ಹುಟ್ಟಾಗಿಂದ ಶ್ರೀಮಂತರಾಗಲ್ಲ, ಎಲ್ಲ ಕಷ್ಟವಿದ್ದೆ ಮೇಲೆ ಬಂದಿರ್ತಾರೆ. ಕಷ್ಟ ಏನು ಅನ್ನೋದು ಗೊತ್ತಾಗಬೇಕು ಅಂದರೆ ಹೊರಗಡೆ ಹೋಗಿ 100 ರೂಪಾಯಿ ಸಂಪಾದನೆ ಮಾಡೋಕ್ಕೆ 100 ರೂಪಾಯಿಗೆ ಎಷ್ಟು ಇವತ್ತು ಹೋಗಿ 100 ರೂಪಾಯಿ ಸಂಪಾದನೆ ಮಾಡ್ಕೊಂಬಂದೆ ನಾನು ಅನ್ನೋದು ಮನುಷ್ಯನಿಗೆ ಎಷ್ಟು ಬೆಲೆ ಇರುತ್ತೆ ಗೊತ್ತಾ. 100 ರೂಪಾಯಿ ಸಂಪಾದನೆ ಮಾಡೋಕ್ಕೆ ಎಷ್ಟು ಜನ ಅಂತ ಅಪ್ಪ ಅಂತೆಲ್ಲ ಮಾತಾಡಬೇಕು. ನಾನು ಯಾಕೆ ಅಂತ ಮಾತಾಡ್ತಾ ಇದ್ದೀನಿ ಅಂದರೆ, ನನ್ನ ಅಂಗಡಿ ಶೋರೂಮ್ ಇತ್ತಲ್ಲ, ಅಂಗಡೀಲಿ ಒಂದು ಮೆಕ್ಯಾನಿಕ್ ಮಾಡ್ತೀನಲ್ಲ, ಅವಾಗ ನೋಡಿ ಒಂದು ಸೇಲ್ಸ್ಮ್ಯಾನ್ ಒಂದು 5 ವರ್ಷ ಸಿಕ್ಕಾಬಟ್ಟೆ ಒಳ್ಳೆ ಬಿಸ್ನೆಸ್ ಆಯ್ತು ನನಗೆ. ಟಿ ವಿ ರಿಪೇರಿ ಮಾಡೋದಾಗಲಿ, ಫ್ಯಾನ್ ರಿಪೇರಿ ಮಾಡೋದಾಗಲಿ, ಕೊರೋನಾ ಟೈಮಲ್ಲಂತೂ ಒಂದು 150-200 ಫ್ಯಾನ್ ರೆಡಿ ಮಾಡಿದ್ದೀನಿ ನಾನು. ಅಷ್ಟೇ ಜನನು ನನಗೆ ಸಹಕಾರ ಕೊಟ್ಟು ಹೊಸ ಹಳ್ಳಿಗೆ
ಸಹಕಾರ ಕೊಟ್ಟಿರೋಕ್ಕೆ ನಾವು ಹೊಸಳ್ಳಿ ಇದ್ದು ಸ್ವಲ್ಪ ಒಂದು 1000 ಜನ ಅಲ್ಲ, ಒಂದು 30 ಜನನಾರನ ಹೆಸರು ಉಳಿಸ್ಕೊಂಡಿದ್ದೀನಿ ಅಂತ ನಾನು ಹೇಳ್ತಾ ಇದ್ದೀನಿ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಇವಾಗ ನಾನು ಇಷ್ಟೆಲ್ಲ ಏನಕ್ಕೆ ಮಾಡಿದ್ದೀನಿ, ಕಷ್ಟ ಬಿಡ್ತಾವನೆ ಬಿಡು, ಏನೋ ಮಾಡ್ತಾವನೆ ಬಿಡು, ಏನೋ ಮುಂದಕ್ಕೆ ಬರ್ಲಿ ಬಿಡು ಅಂತ ಜನ ಹೋಗ್ಲಾರೆ ಮಾತಾಡೋರೇ ಇಲ್ಲ. ಎಲ್ಲ ಹಿಂದೂ ಗೆಳೆಯರೇ ನೋಡ್ತಾರೆ ಹೊರತು ಯಾರೂ ಆಗಲ್ಲ. ನನಗೆ ಯಾರೂ ಆಗಲಿಲ್ಲ. ನನಗೆ ನಮ್ಮ ಅಪ್ಪ ಮಾತ್ರ ನಾವು ಫ್ಯಾಕ್ಟ್ರಿ ಮಾಡ್ಬೇಕಾದ್ರೆ ಒಂದು ಮಿಷನ್ ತಂದು ಕೊಟ್ಟರು ನನಗೆ. ಅಪ್ಪ ನನಗೆ ಅಂಗಡಿ ಮಾಡೋದಪ್ಪ, ನಾನು ಈ ಜಾಸ್ತಿ ಏನಾರ ನಾನು ದುಡಿಬೇಕು, ನಾನು ಎಲ್ಲರಂತೆ ಬಾಳ್ಬೇಕು ಅಂತ ಅಂದಿದ್ದಕ್ಕೆ ಮಾಡಿಕೊಟ್ರು, ಒಂದು ಮಿಷನ್ ಮಾಡಿಕೊಟ್ರು. ನಾನು ಅದನ್ನೇ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದನ್ನ ಅರೇಕ ಪ್ಲೇಟ್ಸೇ ಮಾಡಿ ನಾನು ಒಂದು 5 ವರ್ಷ ಮಾಡಿದೆ. ಆದರೂ ಎಲ್ಲ ಒಂದು ಗಾಡಿನೂ ಇದೆ, ಒಂದು ಟಾಟಾ ಎಸ್ ಇದೆ, ಮತ್ತು ನಾನೇ ಓನ್ ಇವಾಗ ಈಕೋ ಕಾರ್ ತಗೊಂಡಿದ್ದೀನಿ. ನಾನೇ ಈಕೋ ಕಾರ್ ತಗೊಂಡು ಅಷ್ಟು ಅಂಗಡಿಗಳಿಗೆ ಪ್ಲೇಟ್ ಸರ್ವ್ ಮಾಡೋದಾಗಲಿ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ. ಏನು ಅಂದರೆ ಯಾರು ಕೂಡ ಕಷ್ಟ ಬಿಲ್ದಲ್ಲೇ ಯಾವುದು ಬರಲ್ಲ ನೋಡಿ. ನೀವು ಹೇಳ್ಬೋದು, ಇವ್ನು ಮನೆ ಕಡೆಗೆ ಬಿಗಿದೈತೆ, ಒಳ್ಳೆ ದುಡ್ಡು ಮಾಡ್ಬಿಟ್ಟ, ಹಂಗೆ ಮಾಡ್ಬಿಟ್ಟ, ಹಿಂಗೆ ಮಾಡ್ಬಿಟ್ಟ. ನಾವು ಕಷ್ಟ ಬೀಳೋದು ಯಾರಿಗೆ ಗೊತ್ತಾಗುತ್ತೆ ಹೇಳಿ? ಯಾರಿಗೆ ಗೊತ್ತಾಗ್ತದೆ? ಯಾರಿಗೂ ಗೊತ್ತಾಗಲ್ಲ. ನಾವು ನನ್ನ ಕೆಲಸದಾಗೆ ನಂಗೆ ತೃಪ್ತಿ ಐತಿ. ಬೇರೆ ಹೆಂಗೋ ಎತ್ತೋ ನನಗೆ ಗೊತ್ತಿಲ್ಲ. ನಾನು ಒಬ್ಬ ರೈತರ ಮಗ ಆಗಿ ಒಂದು 9th 10th ಎಲ್ಲನ ದನಿನಲ್ಲಿ ಹಾರು ಹೊಡೆದು ಪ್ರತಿಯೊಂದು ಮಾಡಿ ನಾನು ಈ ಮಟ್ಟಕ್ಕೆ ಬಂದಿರೋದು. ಬೇರೆಯವರೆಲ್ಲ ಹೇಳ್ಕೊಬೋದು, ಅವನ ಹತ್ರ ಅಷ್ಟು ಮಾಡಿದ್ದೀನಿ, ಇಷ್ಟು ಮಾಡಿದ್ದೀನಿ. ಕಷ್ಟ ಬೀಳ್ಬೇಕು, ಯಾವುದೂ ಸುಮ್ಮನೆ ಸಿಗೋದಿಲ್ಲ. ಇಷ್ಟು ಹೇಳ್ತೇನೆ. ನನ್ನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಏನೇನೋ ಇದೆ, ಅದು ನಾನು ಹೇಳ್ಬೇಕು ಅಂತ ಇಷ್ಟಪಡ್ತೀನಿ. ನೆಕ್ಸ್ಟು ಹಾಕ್ತೀನಿ ವಿಡಿಯೋನ. ಓಕೆ, ಬಾಯ್. ಇವಾಗ ನಮ್ಮ ತಾಕತ್ ಮೇಲೆ ನಮಗೆ ನಂಬಿಕೆ ಇರಬೇಕು ಸರ್, ಇನ್ನೊಬ್ಬರು ದೌರ್ಬಲ್ಯದ ಮೇಲಲ್ಲ. ಆ್ಯಂಡ್ ಯಾರೋ ಒಬ್ಬರದ ಮೇಲೆ, ತಾಕತ್ತಿನ ಮೇಲೆ ನಾನು ವೀಕ್ ಅಂತಲೂ ಅನ್ಕೊಳಕ್ ಹೋಗ್ಬೇಡಿ. ನಾನು ಸುಮ್ಮನೆ ನಾನಾಗಿಲ್ಲ ಸೋಮಣ್ಣವ್ರೆ, ಬಟ್ ಭಾಳ ಪ್ರೀತಿಯಿಂದ ನಾನಾಗಿಲ್ಲ.